ಅನೇಕ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ್ದಂತಹ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ ಬಿಗ್ ಶಾಕ್ ಕೊಟ್ಟಿದೆ. 6 ವರ್ಷಗಳ ಕಾಲ ಪ್ರಾಥಮಿಕ ಸದಸ್ಯತ್ವದಿಂದ ಅಂದರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿದೆ ಯತ್ನಾಳ್ ಅವರನ್ನು. BY ವಿಜಯೇಂದ್ರ ವಿರುದ್ಧವಾಗಿ ಸತತವಾಗಿ ಗುಡುಗಿದ್ದಂತಹ ಯತ್ನಾಳ್ಗೆ ಮೂಗುದಾರವನ್ನು ಹಾಕಲಾಗಿದೆ. ಪದೇ ಪದೇ ಪಕ್ಷ ವಿರೋಧಿ ಹೇಳಿಕೆ ನೀಡಿದ್ದಂತಹ ಯತ್ನಾಳ್ ವಿರುದ್ಧ ಈಗ ಶಿಸ್ತು ಕ್ರಮವಾಗಿದೆ. ತಕ್ಷಣದಿಂದಲೇ ಉಚ್ಚಾಟನೆ ಜಾರಿಗೆ ಶಿಸ್ತು ಸಮಿತಿ ಆದೇಶವನ್ನು ಹೊರಡಿಸಿದೆ. ಪಕ್ಷದ ಶಿಸ್ತು ಕ್ರಮ ಉಲ್ಲಂಘಿಸಿದಂತಹ ಯತ್ನಾಳ್ಗೆ ಗೇಟ್ ಪಾಸ್ ಕೊಡಲಾಗಿದೆ. 6 ವರ್ಷಗಳ ಕಾಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗಿರುವಂಥದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧವಾಗಿ ಪರ್ಸನಲ್ ಅಟ್ಯಾಕ್ ಮಾಡುವಂಥದ್ದು, ರಾಜಕೀಯವಾಗಿ ಹೇಳಿಕೆಯನ್ನು ಕೊಡುವಂಥದ್ದು, BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವಾಗಿ ಹರಿಹಾಯ್ತಾ ಇದ್ರು. ಇವರಿಗೆ ಅನೇಕ ನಾಯಕರು ಸಾಥ್ ಕೊಡ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ, ಹರಿಹರ ಶಾಸಕ BP ಹರೀಶ್, ಇನ್ನುಳಿದಂತೆ ಅನೇಕ ನಾಯಕರು ಏನಿದ್ರು ಅವರೆಲ್ಲರೂ ಕೂಡ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈಗ ಯತ್ನಾಳ್ಗೆ ಮೂಗುದಾರ ಹಾಕಲಾಗಿದೆ. ಇನ್ನು ಶಾಸಕ ಸ್ಥಾನಕ್ಕೂ ಕುತ್ತು ಬರುತ್ತಾ ಎಂಬ ಪ್ರಶ್ನೆ ಶುರುವಾಗಿದೆ. BSY ಫ್ಯಾಮಿಲಿ ವಿರುದ್ಧ ತೊಡೆ ತಟ್ಟಿದ್ದಂತಹ ಯತ್ನಾಳ್ಗೆ ಬಿಗ್ ಶಾಕ್ ಎದುರಾಗಿದೆ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಹಲವರಿಗೆ ಢವಢವ ಶುರುವಾಗಿದೆ. ಉತ್ತರ ಕರ್ನಾಟಕದ ಹಿಂದೂ ಹುಲಿ ಆಪ್ತರಿಗೂ ನಡುಕ ಶುರುವಾಗಿದೆ. ವಿಜಯೇಂದ್ರ ಬಣದ ಮುಂದೆ ಭಾರೀ ಮುಖಭಂಗವಾಗಿದೆ. ಯಾಕಂತಂದ್ರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಕಳೆದುಕೊಂಡಂತಹ ಹಿನ್ನೆಲೆಯಲ್ಲಿ ಅವರು ಯಾವ ಚಿಹ್ನೆಯಿಂದ ಆಯ್ಕೆಯಾಗಿರ್ತಾರೆ. ಈಗಾಗಲೇ ಅವರು BJPಯಿಂದ ಆಯ್ಕೆಯಾಗಿದ್ದರು, ಅದು ಕಮಲದ ಗುರುತಿನಿಂದ. ಹೀಗಾಗಿ ಅವರು ಪಕ್ಷದ ಸದಸ್ಯತ್ವವನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಶಾಸಕ ಸ್ಥಾನಕ್ಕೂ ಕುತ್ತು ಬರುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಯತ್ನಾಳ್ BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವಾಗಿ ಏನು ಮಾತನಾಡ್ತಾ ಇದ್ರಲ್ಲ, BJP ಶಿಸ್ತು ಸಮಿತಿ ಅವರಿಗೆ ಶಾಕನ್ನು ಕೊಟ್ಟಿದೆ. ಇನ್ನು ಯತ್ನಾಳ್ ಉಚ್ಚಾಟನೆಯಿಂದ BJPಗೆ ಸಂಕಷ್ಟನಾ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತಂದರೆ ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಪ್ರಭಾವಿ ನಾಯಕ, ಲಿಂಗಾಯತ ಪ್ರಭಾವಿ ನಾಯಕ, ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾರೆ. ಅವರ ಫಾಲೋವರ್ಸ್ ಕೂಡ ಅತಿ ಹೆಚ್ಚಿರುವಂಥದ್ದು. ಹೀಗಾಗಿ ಲಿಂಗಾಯತ ಮತಗಳು ಒಡೆಯುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ವರ್ಚಸ್ಸನ್ನು ಕೂಡ ಯತ್ನಾಳ್ ಹೊಂದಿದ್ದಾರೆ. ಹೀಗಾಗಿ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಆ್ಯಸ್ ಯೂಶುವಲ್ BJPಗೆ ಸ್ವಲ್ಪ ಮತ ಬ್ಯಾಂಕ್ನಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಲಿಂಗಾಯತ ಮತಗಳು ಏನಿವೆ ಅವುಗಳಿಗೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಉಚ್ಚಾಟನೆ ಆದೇಶದಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ, ಪಕ್ಷದ ಕೇಂದ್ರ ಶಿಸ್ತು ಸಮಿತಿಯು 2025 ಫೆಬ್ರವರಿ 10ರಂದು ನೀಡಿದಂತಹ ಶೋಕಾಸ್ ನೋಟಿಸ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ಪರಿಗಣಿಸಿದೆ ಮತ್ತು ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಗಾಗಿ ಉತ್ತಮ ನಡವಳಿಕೆ ಮತ್ತು ನಡವಳಿಕೆಯ ಭರವಸೆಗಳನ್ನು ನೀಡಿದರೂ ಸಹ ನೀವು ಪಕ್ಷದ ಶಿಸ್ತೇನಿದೆ ಅದನ್ನು ಪದೇ ಪದೇ ಉಲ್ಲಂಘಿಸುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಆದ್ದರಿಂದ ನಿಮ್ಮನ್ನು ಪಕ್ಷದಿಂದ ಪ್ರಾಥಮಿಕ ಸದಸ್ಯದಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ಅವರಿಗೆ ಈಗ ಸ್ಪಷ್ಟ ಸಂದೇಶವನ್ನು ಕೊಡಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ನೋಡ್ತಾ ಇದ್ದೀವಿ ಎಂತಹ ಡೆವಲಪ್ಮೆಂಟ್ ಇದು. ಯಾಕಂತಂದರೆ ಇದುವರೆಗೂ ಕೂಡ ನನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ, ಹೈಕಮಾಂಡ್ ನನ್ನ ಪರವಾಗಿದೆ, ಹೀಗಾಗಿ ಏನು ನೋಡಿ ಬದಲಾವಣೆ ಆಗುತ್ತೆ, ನಾನು CM ಆಗಿಬಿಡ್ತೀನಿ ಮತ್ತು ರಾಜ್ಯಾಧ್ಯಕ್ಷ ನಾನೇ ಆಗ್ತೀನಿ, ಮುಂದಿನ ರಾಜ್ಯಾಧ್ಯಕ್ಷ ಅಂತ ಯತ್ನಾಳ್ ಪದೇ ಪದೇ ಹೇಳ್ತಾ ಇದ್ರು. BSY ಕುಟುಂಬದ ವಿರುದ್ಧವಾಗಿ ಹರಿಹಾಯ್ತಾ ಇದ್ರು. ಈಗ ಯತ್ನಾಳ್ಗೆ ಪಕ್ಷದಿಂದ ಪ್ರಾಥಮಿಕ ಸದಸ್ಯತ್ವದಿಂದ ಗೇಟ್ ಪಾಸನ್ನು ಕೊಡಲಾಗಿದೆ. ಮುಂದಿನ ಯತ್ನಾಳ್ ನಡೆ ಏನಾಗಬಹುದು ಮತ್ತು ಈಗಾಗಲೇ BJPಯಲ್ಲಿ ಆಂತರಿಕವಾಗಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಹೇಳೋದಾದರೆ, ಹೆಬ್ಬಾರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಯತ್ನಾಳ್ಗೆ ಬಿಗ್ ಶಾಕ್ ಕೊಡಲಾಗಿದೆ. ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಹಾಗೆಯೇ ಅನೇಕ ನಾಯಕರು ಯತ್ನಾಳ್ ಜೊತೆ ಗುರುತಿಸ್ಕೊಂಡಿದ್ರು.
ಪದೇ ಪದೇ ಪಕ್ಷ ವಿರೋಧಿ ಹೇಳಿಕೆ, ಪದೇ ಪದೇ BJP ರಾಜ್ಯಾಧ್ಯಕ್ಷರ ವಿರುದ್ಧದ ಹೇಳಿಕೆ, BSY ಕುಟುಂಬದ ವಿರುದ್ಧದ ಹೇಳಿಕೆ, ಸಾಕಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ನಿಮಗೆ ಅರ್ಹತೆ ಇಲ್ಲ, ನಿಮಗೆ ನಾಚಿಕೆ ಇಲ್ಲ ಅಂತ ವೈಯಕ್ತಿಕ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ರು ಯತ್ನಾಳ್. ಹೀಗಾಗಿ ಯತ್ನಾಳ್ಗೆ ಈಗ ಶಿಸ್ತು ಸಮಿತಿ ಶಾಖನ ಕೊಟ್ಟಿದೆ. ಮತ್ತೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹೆಬ್ಬಾರ್, ನೋಡ್ತಾ ಇದ್ದೀವಿ ಇದುವರೆಗೂ BSY ಕುಟುಂಬದ ವಿರುದ್ಧವಾಗಿ ವಾಚಾಮಗೋಚರ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಅವರು ಅರ್ಹರೇ ಅಲ್ಲ, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರನ್ನ ಕಿತ್ತೆಸಿಬೇಕು. ಅನೇಕ ಬಾರಿ ನೋಟಿಸನ್ನು ಕೊಟ್ಟರು ಕೂಡ ಯತ್ನಾಳ್ ನನಗೆ ನೋಟಿಸೇ ಬಂದಿಲ್ಲ, ನಾನು ಉತ್ತರ ಕೊಡೋದಿಲ್ಲ ಅಂತ ಧಾಟಿಯಲ್ಲೇ ಮಾತನಾಡ್ತಾ ಇದ್ರು. ಇವತ್ತಿನ ಪರಿಸ್ಥಿತಿ ಏನಿದೆ, ಯತ್ನಾಳ್ ಅವ್ರನ್ನ ಪ್ರಾಥಮಿಕ ಸದಸ್ಯತ್ವದಿಂದ ಮನೆ ಕಳಿಸುವಂಥ ಕೆಲಸ ಆಗ್ತಾ ಇದೆ. ಅದೇ ರೀತಿಯಾಗಿ ಅವರ ಬೆಂಬಲಿಗರಿಗೂ ಕೂಡ ಈಗ ನಡುಕ ಶುರುವಾಗಿದೆ. ಯತ್ನಾಳ್ ಮುಂದಿನ ನಡೆ ಏನಾಗಬಹುದು ಮತ್ತು BJPಯ ಆಂತರಿಕ ಕಲಹ ಏನಿದೆ ಅದು ಇಲ್ಲಿಗೆ ಶಮನವಾಗುತ್ತಾ, ಮತ್ತೆ ಮತ್ತಷ್ಟು ಸ್ಫೋಟಗೊಳ್ಳುವ ಸಾಧ್ಯತೆ ಇದೆಯಾ ಅಂತ? ಮತ್ತೆ ಇದು ಈಗ ಇರುವಂತಹ ಕುತೂಹಲ, ನೀವು ಕೇಳಿರುವಂತ ಎಲ್ಲಾ ಪ್ರಶ್ನೆಗಳು ಇರುವಂತಹ ಕುತೂಹಲ. ಮೊದಲನೇದಾಗಿ ಯತ್ನಾಳ್ ಅವರಿಗೆ ಒಂದ್ ರೀತಿಯಲ್ಲಿ ಇದು ನಿರೀಕ್ಷೆ ಇತ್ತು. ಯಾಕಂದ್ರೆ ಒಂದು ಸಂದರ್ಭದಲ್ಲಿ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡುವ ಹಂತಕ್ಕೆ ಹೈಕಮಾಂಡ್ ಹೋದಾಗ ತಟಸ್ಥ ಬಣದವರು ಅಂತೇಳಿ ಕರೆಸ್ಕೊಳ್ಳುವಂತ ಕೆಲ ಪ್ರಮುಖರೆಲ್ಲ ಹೋಗಿ ಅವ್ರನ್ನ ಶಾಂತಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಬೇಡ ಈಗ ಸದ್ಯಕ್ಕೆ ಅಂತ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಬೇಡ, ಕಾಯೋಣ ಅಂತ ಮಾತನ್ನ ಹೇಳಿದ್ರು. ಆದ್ರೆ ಆ ನಂತರದಲ್ಲೂ ಸಹಿತ ಅವರು ಸುಧಾರಿಸಿಕೊಳ್ಳದೆ ಇರೋ ಕಾರಣಕ್ಕಾಗಿ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ವಿಶ್ವನಾಥ್ ಯಾವಾಗ್ಲೂ ಅತಿಯಾದ್ರೆ ಅಮೃತವೂ ವಿಷ ಅಂತ ಹೇಳ್ತಾರೆ. ಆರಂಭದಲ್ಲಿ ಯತ್ನಾಳ್ ಅವರು ಎತ್ತಿರುವಂತಹ ಕೆಲವೊಂದು ವಿಚಾರಕ್ಕೆ ಪಕ್ಷದಲ್ಲಿ ಒಂದಷ್ಟು ಜನ ಪ್ರಮುಖರು ಪ್ರತ್ಯಕ್ಷ ಪರೋಕ್ಷವಾಗಿ ಅವರಿಗೆ ಬೆಂಬಲವನ್ನ ಸೂಚಿಸಿದ್ರು. ಆದ್ರೆ ದಿನೇ ದಿನೇ ಅದು ಜಾಸ್ತಿ ಆಗ್ತಾ ಹೋದಾಗ ರೆಬೆಲ್ಸ್ ಟೀಮ್ ನಲ್ಲಿಯೇ ಒಂದಷ್ಟು ಜನ ಅವರ ನಡೆಗೆ, ಅವರ ಮಾತಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ತಮ್ಮ ಹೋರಾಟದ ದಿಕ್ಕನ್ನ ಇದು ತಪ್ಪಿಸಿಬಿಡುತ್ತೆ ಅನ್ನುವಂತ ಮಾತನ್ನು ಕೂಡ ಅವರು ಸಭೆಯಲ್ಲಿ ಅವರ ಒಳಗೆ ಮಾತಾಡ್ಕೊಳ್ಳೋ ಸಂದರ್ಭದಲ್ಲಿ ಆಡಿದ್ರು ಅನ್ನೋ ಮಾಹಿತಿ ಇದೆ. ಆದ್ರೆ ಯತ್ನಾಳ್ ಅವರು ಯಾವುದನ್ನು ಕೂಡ ಮುಲಾಜಿಲ್ಲದೆ ನೇರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಹೋದ್ರು. ಒಂದು ಹಂತದಲ್ಲಿ ಮಾಧ್ಯಮದವರನ್ನು ಕೂಡ ದೂಷಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ನೀವು ಒಂದು ಪರವಾಗಿ ಮಾತಾಡ್ತೀರಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಅವರ ನಡೆ ಎಷ್ಟರ ಮಟ್ಟಿಗೆ ಮೀರಿ ಹೋಗಿತ್ತು ಅಂತಂದ್ರೆ ಅವರ ಜೊತೆಯಲ್ಲಿದ್ದವರು ಸಹಿತ ಅವರ ನಡೆಯನ್ನ ಬೆಂಬಲಿಸೋದನ್ನ ಕಡಿಮೆ ಮಾಡಿದ್ರು. ಈಗ ಪಕ್ಷ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸತ್ಯವಂತರಿಗೆ ಇದು ಕಾಲವಲ್ಲ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಯತ್ನಾಳ್ ಪೋಸ್ಟ್ ಕೂಡ ಮಾಡಿ ಆಗಿದೆ. ಹಾಗಂತ ರೆಬೆಲ್ಸ್ ಟೀಮ್ ಇಷ್ಟಕ್ಕೆ ತಣ್ಣಗಾಗತ್ತೆ ಅಂತಲ್ಲ. ನಾಳೆ ಅಥವಾ ನಾಳಿದ್ದು ಒಳಗಡೆನೆ ಅವರೆಲ್ಲರೂ ಸಭೆ ಸೇರೋದು ನಿಶ್ಚಿತ. ಹೈಕಮಾಂಡ್ ಜೊತೆಯಲ್ಲಿ ಮತ್ತೆ ಸಂಪರ್ಕ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಮಾತಾಡಬಹುದಾ ಅನ್ನೋದನ್ನು ಕೂಡ ಚರ್ಚೆ ಮಾಡ್ತಾರೆ. ಅಥವಾ ತಮ್ಮ ಮುಂದಿನ ನಿಲುವನ್ನ ತೆಗೆದುಕೊಂಡು ಪಕ್ಷದ ವಿರುದ್ಧವಾಗಿ ನಡ್ಕೊಂಡು ಹೋದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ತಾರೆ. ಒಟ್ಟಾರೆಯಾಗಿ ಈಗ ಆರಂಭ ಆಗಿದೆ ಸಂಘರ್ಷ. ಇಷ್ಟು ದಿನ ಪಕ್ಷದ ಒಳಗಡೆಗೆ ಸೀಮಿತ ಆಗಿತ್ತು. ಈಗ ಯತ್ನಾಳ್ ಯಾವುದೇ ಲಂಗು ಲಗಾಮಿಲ್ಲದೆ ಇರುವಂತ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇದೆ. ಪಕ್ಷದಿಂದ ಉಚ್ಚಾಟನೆ ಆಗಿರೋ ಕಾರಣಕ್ಕಾಗಿ ಅವರು ಪಕ್ಷೇತರ ಶಾಸಕರಾಗಿ ಗುರುತಿಸ್ಕೊಳ್ತಾರೆ. ಪಕ್ಷ ಕೂಡ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನ ಇನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಈಗಾಗಲೇ ಅವರು ಪಕ್ಷದಿಂದ ಉಚ್ಚಾಟನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಷ್ಟು ದಿನ ಏನು ಮಾತಾಡ್ತಾ ಬಂದಿದ್ರು ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗುವಂತ ಸಾಧ್ಯತೆನೂ ಕೂಡ ಇದೆ. ಇಷ್ಟು ದಿನ ಆದ್ರೆ ನೋಟಿಸ್ ಕೊಡಬಹುದು ಅಂತ ಹೇಳಿ ಪಕ್ಷದಲ್ಲಿದ್ದಾರೆ ಕೆಲವರು ಹೇಳ್ತಿದ್ರು, ಮಾತಾಡಬೇಡಿ ಅಂತ ಹೇಳಿ ಕೆಲವರು ಹೇಳ್ತಿದ್ರು. ಆದ್ರೆ ಈಗ ಅದು ಯಾವುದೇ ರೀತಿಯ ಲಂಗು ಲಗಾಮಿಲ್ಲದೆ ಅವರು ತಮ್ಮ ವಾಗ್ದಾಳಿಯನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ. ರೆಬೆಲ್ಸ್ ಟೀಮ್ನವ್ರು ಎಲ್ಲರೂ ಕೂಡ ಸೇರಿ ಮತ್ತೆ ಸಭೆಯನ್ನ ಮಾಡ್ತಾರೆ. ಒಂದು ಕಡೆಯಲ್ಲಿ ರೆಬೆಲ್ಸ್ ಟೀಮ್ಗೂ ಕೂಡ ನಡುಕ ಹುಟ್ಟುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಯತ್ನಾಳ್ ಅವ್ರ ಮೇಲೆನೆ ಮುಲಾಜಿಲ್ಲದೆ ಕ್ರಮ ಆಗಿದೆ. ಇನ್ನು ನಾವು ಏನಾದ್ರೂ ಮತ್ತೆ ಬಹಿರಂಗವಾಗಿ ಮಾತಾಡ್ಲಿಕ್ಕೆ ಹೋದ್ರೆ ಸಮಸ್ಯೆ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಬಹಿರಂಗವಾಗಿ ಮಾತಾಡೋದನ್ನ ನಿಲ್ಲಿಸಬಹುದು. ಇವನ್ ರಮೇಶ್ ಜಾರಕಿಹೊಳಿ ಸಹಿತ. ಯಾಕಂದ್ರೆ ಪಕ್ಷ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಬಂದಿದೆ ಅಂದಾಗ ಸಹಜವಾಗಿ ಇದು ಎಲ್ರಿಗೂ ಕೂಡ ಆತಂಕ ಆಗತ್ತೆ. ಹೈಕಮಾಂಡ್ ನ ನಿರ್ಧಾರ ಇಲ್ಲಿ ಬಹಳ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಒಂದು ಕಡೆಯಲ್ಲಿ ವಿಜೇಂದ್ರ ಅವರ ಬಣದಲ್ಲಿದ್ದಂತವರಿಗೂ ಸಹಿತ ನೋಟಿಸ್ ಅನ್ನ ಕೊಟ್ಟಿದೆ, ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಬಣದಂತವರಿಗೂ ಕೊಟ್ಟಿದೆ. ಮತ್ತೊಂದು ವಿಚಾರದಲ್ಲಿ ಶಾಸಕರಿಬ್ಬರನ್ನ ಶಿವರಾಮ್ ಹೆಬ್ಬಾರ್ ಹಾಗೂ ST ಸೋಮಶೇಖರ್ ಇಬ್ಬರು ಸಹಿತ ಪಕ್ಷದಲ್ಲಿ ಇದ್ದಾಗ್ಯೂ ಪಕ್ಷದ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ ಅಂತ ಹೇಳಿ ಬಹಳ ಕಾಲದಿಂದ ಅವರ ಮೇಲೆ ಆರೋಪ ಇತ್ತು ಸರ್ಕಾರ ಬಂದಾಗಿನಿಂದನೂ ಸಹಿತ. ಅದರ ಬಗ್ಗೆ ಈಗ ತಡವಾಗಿ ಕ್ರಮವನ್ನ ತೆಗೆದುಕೊಳ್ಳುವಂತ ವಿಚಾರವಾಗಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಹೀಗಾಗಿ ಹೈಕಮಾಂಡ್ ಈಗ ಉಳಿದಂತ ಎಲ್ಲ ಕೆಲಸಗಳನ್ನ ಬಿಟ್ಟು ರಾಜ್ಯ BJPಯನ್ನ ಸರಿದಾರಿಗೆ ತರುವಂತಹ ಪ್ರಯತ್ನಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಂತ ಒಳ ಜಗಳ ಇಲ್ಲಿಗೆ ನಿಂತಿದೆ ಅಂತ ಅರ್ಥ ಅಲ್ಲ. ವಿಜೇಂದ್ರ ಅವರ ಬದಲಾವಣೆ ಹೋರಾಟ ಕೂಡ ಇಲ್ಲಿಗೆ ನಿಂತಿದೆ ಅಂತ ಅರ್ಥ ಅಲ್ಲ. ಬಹಿರಂಗ ಹೋರಾಟಕ್ಕೆ ಸದ್ಯಕ್ಕೆ ತೆರೆ ಬೀಳುವಂತ ಕಾಣಿಸ್ತಾ ಇದೆ. ಒಳ ಬೇಗುದಿ ಹಾಗೆ ಮುಂದುವರಿಯುವಂತ ಎಲ್ಲ ಲಕ್ಷಣಗಳು ಇದೆ. ಪಕ್ಷದಲ್ಲಿರುವಂತ ಹಿರಿಯ ನಾಯಕರು, ಕೋರ್ ಕಮಿಟಿ ಸದಸ್ಯರು ಮುಂದೆ ಏನ್ ತೀರ್ಮಾನ ತೆಗೆದುಕೊಳ್ತಾರೆ, ಕೋರ್ ಕಮಿಟಿ ಸಭೆಯನ್ನ ಕರೆದು ಏನೆಲ್ಲ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ, ಅದ್ರ ಮೇಲೆ ಮುಂದಿನ ನಿರ್ಧಾರಗಳು ಕಾಣಿಸ್ತಾ ಇದೆ. ವಿಶ್ವನಾಥ್, ಧನ್ಯವಾದ ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.